ನೋಡಿ ಇಲ್ಲಿದೆ, ಇದು ಶುಷ್ಕ ಕೋಶ, ಇದು ಒಂದು ಅಲ್ಯೂಮಿನಿಯಂ ಚಕ್ರ, ಮತ್ತೆ ಇದು ಡಿಸಿ ಮೋಟಾರ್. ಓಕೆ, ಇಲ್ಲಿ ವೈರ್ ಕನೆಕ್ಷನ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಇರುತ್ತೆ. ವೈರ್ ಅಲ್ಲಿ ಪ್ಲಸ್ ಮತ್ತೆ ಮೈನಸ್ ಇರುತ್ತೆ, ಶುಷ್ಕ ಕೋಶದಲ್ಲೂ ಕೂಡ ಪ್ಲಸ್ ಮತ್ತೆ ಮೈನಸ್ ಇರುತ್ತೆ. ನಾವೇನ್ ಮಾಡ್ಬೇಕು, ಆಪೋಸಿಟ್ ಕನೆಕ್ಟ್ ಮಾಡ್ಬೇಕು. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಇದನ್ನ ಆಲ್ರೆಡಿ ನಾವು ರೆಡಿ ಮಾಡಿದೀವಿ. ಇದನ್ನ ಚಕ್ರಕ್ಕೆ ನಾವೇನ್ ಮಾಡ್ಬೇಕು, ಡಿಸಿ ಮೋಟಾರ್ ಅನ್ನ ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಇದು ರೆಡಿ ಆಗಿದೆ. ಇದಕ್ಕೆ ಏನ್ ಮಾಡ್ಬೇಕು, ನಾವು ಶುಷ್ಕ ಕೋಶವನ್ನ ಕನೆಕ್ಟ್ ಮಾಡ್ಬೇಕು. ಇದನ್ನ ವಿದ್ಯುತ್ ಕೋಶ ಅಂತಾನು ಕರಿತೀವಿ. ಇದನ್ನ ಹಿಡ್ಕೊಳ್ಳೋದು, ಇಲ್ಲಿ ಇದನ್ನ ಇಲ್ಲಿ ಓಕೆ. ಇಲ್ಲಿ ನೋಡಿ, ಈಗ ನಾವೇನ್ ಮಾಡ್ಬೇಕು, ಶುಷ್ಕ ಕೋಶಕ್ಕೆ ಕನೆಕ್ಟ್ ಮಾಡಿದಾಗ ಚಕ್ರ ಏನಾಗುತ್ತೆ, ತಿರುಗ್ತಾ ಹೋಗುತ್ತೆ. ನೋಡಿ, ಶೆಲ್ ಎಷ್ಟು ಚಾರ್ಜ್ ಇರುತ್ತೋ ಅಷ್ಟು ವೇಗವಾಗಿ ಏನಾಗುತ್ತೆ, ತಿರುಗ್ತಾ ಹೋಗುತ್ತೆ. ಇದೊಂದು ಸರಳ ವಿದ್ಯುತ್ ಮಂಡಲಕ್ಕೂ ಉದಾಹರಣೆ ಆಗುತ್ತೆ. ಇಲ್ಲಿ ನಾವು ಚಕ್ರದ ಜೊತೆಗೆ ಬದಲು ನಾವು ಬಲ್ಬ್ ಅನ್ನು ಕೂಡ ಏನ್ ಮಾಡ್ಬೋದು, ಚಕ್ರನು ಕನೆಕ್ಟ್ ಮಾಡ್ಬೋದು, ಬಲ್ಬ್ ಕನೆಕ್ಟ್ ಮಾಡ್ಬೋದು, ಪ್ಲಸ್ ಫ್ಯಾನ್ ಇರುತ್ತಲ್ಲ ಅದನ್ನು ಕೂಡ ಕನೆಕ್ಟ್ ಮಾಡ್ಬೋದು. ಗೊತ್ತಾಯ್ತಾ? ಇದರಿಂದ ನಾವೇನ್ ಮಾಡ್ಬೋದು, ಒಂದು ಚಿಕ್ಕದಾಗಿ ಯಾವ ತರ ಮನೆಗಳಿಗೆ ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಹೆಂಗೆ ನಾವು ವೈರ್ ಕನೆಕ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳಿ ಇದ್ರ ಮೂಲಕ ನಾವು ತಿಳ್ಕೊಬಹುದು. ಇದೊಂದು ಚಿಕ್ಕ ಉದಾಹರಣೆ. ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ದೊಡ್ಡ ವ್ಯವಸ್ಥೆನೇ ಇರುತ್ತೆ. ಸೊ ಇದನ್ನ ನಾವ್ ಈ ರೀತಿ ಕನೆಕ್ಟ್ ಮಾಡಿ ಕೆಲಸ ಮಾಡ್ಕೊತಾರೆ.